ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. 7,11,00,000 ದರೋಡೆ ಮಾಡಿದಂತಹ ದರೋಡೆಕೋರರ ಮತ್ತಷ್ಟು ಸೀಕ್ರೆಟ್ ರಿವೀಲ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದರೋಡೆ ಗ್ಯಾಂಗ್ನ ಸೀಕ್ರೆಟ್ ರಿವೀಲ್ ಆಗಿದೆ. ರಾಬರಿ ಹಣದಲ್ಲಿ ದರೋಡೆಕೋರರು ಏನೇನ್ ಮಾಡಿದ್ರು, ಏನೇನ್ ಖರೀದಿಸಿದ್ರು, ಎಷ್ಟು ಖರ್ಚು ಮಾಡಿದ್ರು, ಅದರ ಡೀಟೇಲ್ಸ್ ಈಗ ಸಿಕ್ಕಿದೆ. 7,11,00,000 ಹಣದಲ್ಲಿ ಆರೋಪಿಗಳು ಖರ್ಚು ಮಾಡಿದ್ದು ಎಷ್ಟು? ಅವ್ರು ಖರ್ಚು ಮಾಡಿದ್ದು ಕೇವಲ 1 ಲಕ್ಷ. ಕದ್ದ ಹಣದಲ್ಲಿ OnePlus ಫೋನ್ ಅನ್ನ ಖರೀದಿ ಮಾಡ್ತಾರೆ ದರೋಡೆಕೋರರು. ಪೆಟ್ರೋಲ್ಗೆ 10,000, ಊಟ ತಿಂಡಿ ಅಂತ ಸೇರಿ 13,000 ಖರ್ಚು ಮಾಡಿದ್ದಾರೆ. ಒಟ್ಟಾರೆಯಾಗಿ 1 ಲಕ್ಷ. ಇದಿಷ್ಟೇ ಅಲ್ಲ, ATM ವಾಹನ ದರೋಡೆಕೋರರ ರೆಕ್ಕಿ ಪ್ಲಾನ್ ಕೂಡ ಬಯಲಾಗಿದೆ. ಈ ಪ್ಲಾನ್ಗೆ ಪೊಲೀಸರೇ ದಂಗಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಬರ್ಸ್ ರೆಕ್ಕಿ ಪ್ಲಾನ್ ರಿವೀಲ್ ಆಗಿದೆ. ರಾಬರಿ ಸ್ಥಳ ಮಾತ್ರ ಅಲ್ಲ, ರಾಬರಿ ಆದ ನಂತರ ಹೇಗೆ ತಪ್ಪಿಸಿಕೊಳ್ಳಬೇಕು, ತಪ್ಪಿಸಿಕೊಳ್ಳುವ ಜಾಗಗಳ ಬಗ್ಗೆಯೂ ಕೂಡ ರೆಕ್ಕಿ ಮಾಡಿದ್ರು ದರೋಡೆಕೋರರು. ಎಲ್ಲೆಲ್ಲಿ ಕ್ಯಾಮ್ರಾ ಇದೆ, ಎಲ್ಲಿ ಕ್ಯಾಮ್ರಾ ಇಲ್ಲ, ಹೇಗೆ ತಪ್ಪಿಸ್ಕೊಳ್ಬಹುದು, ಎಲ್ಲದರ ಬಗ್ಗೆಯೂ ಕೂಡ ಪ್ಲಾನ್ ಮಾಡಿಕೊಂಡಿದ್ರು. ಇನ್ನು 1 ರೂಪಾಯಿಯನ್ನು ಬಿಡದೆ ರಿಕವರಿ ಮಾಡ್ತೇವೆ ಅಂತ ಪೊಲೀಸರು ಪಣ ತೊಟ್ಟಿದ್ದಾರೆ. ಎಲ್ಲ ಹಣವನ್ನ ರಿಕವರಿ ಮಾಡ್ತೇವೆ ಅಂತ DCP ಲೋಕೇಶ್ ಅವರು ಹೇಳಿದ್ದಾರೆ. ಸದ್ಯ ದರೋಡೆಕೋರರಿಂದ ರಿಕವರಿ ಆದಂತಹ ಅಮೌಂಟ್ 6,30,00,000. ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿ ದಿನೇಶ್ ಬಳಿ 80 ಲಕ್ಷ ಇದೆ. ಆತನ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹೈದರಾಬಾದಿಂದ ನಿನ್ನೆ 3 ಆರೋಪಿತರನ್ನ ವಶಕ್ಕೆ ಪಡೆದು ತರಲಾಗಿದೆ. ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯ ಮುಂದೆ ಹಾಜರುಪಡಿಸಲಾಗುವುದು ಹಾಗೂ ತನಿಖೆ ಮುಂದುವರೆಸಲಾಗುವುದು. ಹೈದರಾಬಾದ್ನಲ್ಲಿ ವಶಕ್ಕೆ ಪಡೆದ 3 ಆರೋಪಿತರಿಂದ 53 ಲಕ್ಷ ಚಿಲ್ಲರೆ ದುಡ್ಡು ಸಿಕ್ಕಿದೆ. ತನಿಖೆ ಮುಂದುವರೆದಿದೆ. ಈವರೆಗೂ 6.3 ಕೋಟಿ. ಒಟ್ಟು ಟೋಟಲ್ ಅರೆಸ್ಟ್ ಇದುವರೆಗೂ 7 ಜನ ಆಗಿದ್ದಾರೆ. ತನಿಖೆಯನ್ನು ಮುಂದುವರೆದಿದೆ. ಇನ್ನು ಸ್ವಲ್ಪ ಆರೋಪಿತರ ಪಾತ್ರ ಕಂಡು ಬಂದಿದೆ. ಹೈದರಾಬಾದಿಂದ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಇಂತಹ ದೊಡ್ಡ ರಾಬರಿ ಮಾಡಬೇಕು ಅಂತಂದ್ರೆ ಪ್ಲಾನ್ ಕೂಡ ಪಕ್ಕಾ ಮಾಡ್ಕೊಂಡೇ ಇರ್ತಾರೆ. ಅದು ಕೂಡ ಯಾವ ರೀತಿ ರಾಬರಿ ಮಾಡಬೇಕು, ರಾಬರಿ ಆದ ನಂತರ ಏನು ಮಾಡಬೇಕು ಅನ್ನುವಂಥದ್ದು. ಸೊ ಅವರ ರೆಕ್ಕಿ ಪ್ಲಾನ್ ಹೇಗಿತ್ತು? ಪೊಲೀಸರು ಏನು ಹೇಳ್ತಿದ್ದಾರೆ? ವೀಣಾ, ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ಓರ್ವ ಆರೋಪಿ ಏನಿದ್ದಾನೆ, ಆತನ ಬಳಿ 80 ಲಕ್ಷ ಹಣ ಕೂಡ ಇದೆ. ಆತನನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗಾಗಲೇ ಆರೋಪಿಗಳು ತೆಗೆದುಕೊಂಡು ಹೋಗಿದ್ದಂತಹ ಹಣದಲ್ಲಿ ಕೇವಲ 1 ಲಕ್ಷವನ್ನ ಖರ್ಚನ್ನ ಮಾಡಿದ್ರು. ಮತ್ತೆ ಈ ಹಣ ಏನು ತೆಗೆದುಕೊಂಡು ಹೋಗಿದ್ರು, ಇನ್ನು ಉಳಿದಂತೆ ಹಣ ಏನ್ ಸಿಗ್ಬೇಕಾಗಿದೆ ಎಲ್ಲವನ್ನೂ ಕೂಡ ನಾವು ರಿಕವರಿ ಮಾಡ್ತೀವಿ ಅಂತೇಳಿ ಪೊಲೀಸ್ನವರು ಹೇಳ್ತಾ ಇರುವಂತದ್ದು. ರೆಕ್ಕಿ ಪ್ಲಾನ್ ಬಗ್ಗೆ ನೋಡೋದಾದ್ರೆ ಕೇವಲ ಎಲ್ಲಿ ದರೋಡೆಯನ್ನ ಮಾಡಬೇಕು, ಎಲ್ಲಿ ಹಣವನ್ನು ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದನ್ನ ರೆಕ್ಕೆಯನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ತಲೆಮರೆಸಿಕೊಳ್ಬೇಕು ಅನ್ನೋದನ್ನು ಕೂಡ ಆರೋಪಿಗಳು ರೆಕ್ಕೆ ಮಾಡಿದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಆರೋಪಿಗಳ ವಿಚಾರಣೆಯ ವೇಳೆಯಲ್ಲಿ ಸಂಪೂರ್ಣವಾಗಿ ಸಿದ್ದಾಪುರ ಠಾಣೆ ಲಿಮಿಟ್ಸ್ ಏನು ಡೈರಿ ಸರ್ಕಲ್ ಇದೆ, ಅಲ್ಲಿನಿಂದ ಚಿತ್ತೂರಿನ ತನಕ ಕೂಡ ರೆಕ್ಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಆರೋಪಿಗಳು ಟೋಲ್ ಮುಖಾಂತರವಾಗಿ ಪಾಸ್ ಆಗದೇ ಇರೋ ರೀತಿಯಲ್ಲಿ ಟೋಲ್ ಅನ್ನ ತಪ್ಪಿಸಿ ಯಾವ ರೀತಿಯಾಗಿ ಪಾಸ್ ಆಗಬೇಕು, ಅದಕ್ಕಿಂತ ಹಿಂದಿರುವಂತಹ ಒಂದು ಹಳ್ಳಿ ಮಾರ್ಗದಲ್ಲಿ ಡೈವರ್ಷನ್ ಅನ್ನ ತೆಗೆದುಕೊಂಡು ತದನಂತರ ಯಾವ ರೀತಿಯಾಗಿ ಆಂಧ್ರದ ಕಡೆಗೆ ಪ್ರಯಾಣವನ್ನ ಬೆಳೆಸಬೇಕು, ಸಂಪೂರ್ಣವಾಗಿ ರೆಕ್ಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಹೊಸಕೋಟೆ ಬಳಿ ಒಂದು ಪಾಳು ಬಿದ್ದಂತಹ ಮನೆಯಲ್ಲಿ ಹಣವನ್ನ ಇಟ್ಟು ತದನಂತರ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 5,76,00,000 ಹಣ ದೊರಕುತ್ತೆ. ಅದಾದ ನಂತರ 3 ಜನರನ್ನ ಬಂಧನ ಮಾಡಿದಾಗ 50 ಲಕ್ಷ ಚಿಲ್ಲರೆ ಹಣ ಸಿಗುತ್ತೆ. ಇನ್ನು 80 ಲಕ್ಷ ಹಣ ಸಿಗಬೇಕಾಗಿದೆ. ಓರ್ವ ಆರೋಪಿಗಾಗಿ ಹುಡುಕಾಟ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.